ಫ್ರೆಂಡ್ಸ್, ಇವಾಗ ನಾವಿರುವಂಥದ್ದು ಬಿಕ್ಕುಳೇಶ್ವರ ದೇವಸ್ಥಾನ ಅಂತ. ಈ ದೇವಸ್ಥಾನದಿಂದ ಇಲ್ಲಿ ನೋಡ್ತಾ ಇರ್ಬೋದು, ಆಕೃತಿನಿಲ್ಲ. ಇಷ್ಟು ಹಳೆ ದೇವಸ್ಥಾನ ಅಂತ ಜಸ್ಟ್ ನಾವು ಹೊರಗಡೆ ನೋಡ್ತಾನೆ ಗೊತ್ತಾಗುತ್ತೆ. ಇನ್ನು ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಬರ್ತಾ ಇರ್ಬೇಕಾದ್ರೆ ನೋಡ್ಬೋದು, ತಲೆ ಬಗ್ಗಿಸ್ಕೊಂಡು ಬರಬೇಕಾಗಿರೋವಂಥದ್ದು. ನಾವೇನು ಇಲ್ಲ ಸಂಸ್ಕಾರ ಅನ್ನೋದು ಬೆಳೆಯೋದು, ಎಲ್ಲಿ ನಾವು ತಗ್ಗಿ ಬಗ್ಗೆ ನಡ್ತೀವೋ ಅಲ್ಲಿ ಅಂತ. ಇನ್ನು ಈ ದೇವಸ್ಥಾನಕ್ಕೆ ಒಳಗಡೆ ಬರಬೇಕಾದ್ರೆ ದ್ವಾರ ಬಾಗಿಲು ತುಂಬ ಕೆಳಗಿರೋವಂಥದ್ದು, ನಾವು ಬಗ್ಗಿಸ್ಕೊಂಡು ಬರಬೇಕಾಗಿರೋವಂಥದ್ದು. ಇನ್ನು ನಂದಿಕೇಶ್ವರ ನೋಡ್ತಾನೆ ಗೊತ್ತಾಗುತ್ತೆ ಎಷ್ಟು ಹಳೆ ಕಾಲದ ದೇವರು ಅಂತಾನೆ. ಬನ್ನಿ ತೋರಿಸ್ತಾ ಹೋಗ್ತಾನೆ. ನೋಡ್ತಾ ಇರ್ಬೋದು ಎಷ್ಟು ಹಳೆ ಕೆತ್ತನೆ ಅಂತಾನೆ. ಇನ್ನು ಎದುರುಗಡೆ ಬರ್ತಾ ಹೋದ್ರು ಅಷ್ಟೇ, ನಾವು ಎದುರುಗಡೆ ಹೆಂಗೆ ಕಾಣಿಸುತ್ತಲ್ವ ಮುಂದೆಗಡೆ ಮುಖ ಸ್ವಲ್ಪ ಇಲ್ಲಿ ನೋಡ್ತಾ ಇರ್ಬೋದು. ಅವಾಗ ಕೆತ್ತಿರುವಂಥದ್ದು ಹೇಗೆ ಉದ್ದ ಮುಖದಲ್ಲಿ ಇರುವಂಥ ದೇವರು ಅಂತಲೇ ಹೇಳ್ಬೋದು. ಅಂದರೆ ಹಳೆ ಕಾಲದನ್ನ ಇನ್ನೂ ಮಾಡ್ಕೊತ ಹೋಗ್ತಾ ಇದ್ದಾರೆ. ಈ ಪರಂಪರೆ ಆಗಿರ್ಬೋದು, ಈ ಕಲ್ಚರ್ನಾಗಿರ್ಬೋದು, ದೇವಸ್ಥಾನನ ಮರುಸೃಷ್ಟಿ ಮಾಡದೆ ಹೇಗೆ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಕೈ ಎಟ್ಕೆಯಲ್ಲೇ ಸಿಗುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಮುಟ್ಟಿದ್ರೆ ನಮಗೆ ಕೈಯಲ್ಲಿ ಸಿಗತ್ತೆ. ಈ ಥರ ನಾನಂತೂ ಫಸ್ಟ್ ಟೈಮ್ ಬರ್ತಿರೋವಂಥದ್ದು ಈ ಥರ ದೇವಸ್ಥಾನಕ್ಕೆ. ಇನ್ನು ಇಷ್ಟು ಹಳೆ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬಂದಿರೋದು ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಪುರಾತನವಾದ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನೀವು ನೋಡಿ, ಹಾಗೆ ನಿಮ್ಮ ಮಕ್ಕಳನ್ನ ನಾನು ಮೇಯ್ನಾಗಿ ನೆಕ್ಸ್ಟ್ ಜನ್ರೇಷನ್ಗೆ ಹೇಳ್ತೀನಿ. ಯಾಕಂದರೆ ಅವರಿಗೆ ನಾವು ತಿಳಿಸಿದಷ್ಟು ಇನ್ನೂ ಜಾಸ್ತಿ ಮುಟ್ಟತ್ತೆ ಅಂತಲೇ ಹೇಳ್ಬೋದು. ಇನ್ನು ಬನ್ನಿ ಇಲ್ಲಿ ಒಳಗಡೆ ಹೋಗ್ತಾ, ಇಲ್ಲಿ ನೀವು ನೋಡ್ಬೋದು ನಾಗದೇವ್ರನ್ನ ಕಣ್ಣು. ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ನವಶಕ್ತಿ ಪೀಠ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನವಶಕ್ತಿ ದೇವತೆಗಳನ್ನ. ಅಂದ್ರೆ ಅವಾಗಿನ ಕಾಲದಲ್ಲೇ ಕೆತ್ತನೆ ಮಾಡೋದಕ್ಕೋಸ್ಕರ ಅಷ್ಟು ಗೊತ್ತಾಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಸರಸ್ವತಿ ಅಮ್ಮನ್ನ, ಹಾಗೆ ಮೋಸ್ಟ್ಲಿ ಚಾಮುಂಡೇಶ್ವರಿ ಅಮ್ಮ ನೀವು ನೋಡ್ತಾ ಇರ್ಬೋದು. ಇನ್ನು ಎದುರುಗಡೆ ಬಂದಾಗ ನಾವು ಗಣಪತಿ ಸ್ವಾಮಿನ ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಓಪನ್ ಏರ್ ಆಗಿರ್ಬೋದು. ಇವೆಲ್ಲ ನೋಡ್ಬೇಕಂದ್ರೆ ಇಂಥ ಹಳೆ ಕಾಲದ ದೇವಸ್ಥಾನಕ್ಕೆ ಬಿಟ್ರೆ ಈಗಿನ ಕಾಲದ ದೇವಸ್ಥಾನ ನಾವು ನೋಡೋಕ್ಕಾಗಲ್ಲ. ಬಟ್ ಇವೆಲ್ಲ ಪುರಾತನವಾದ ಹಿಸ್ಟ್ರಿ ಅಂತ ಹೇಳೋದಾದ್ರೆ ಇದಕ್ಕೆ ಅಂತಾನೆ ಹೇಳ್ಬೋದು. ಇನ್ನೆಲ್ಲಿ ನೀವು ಕಲ್ಲಿನೆಲ್ಲ ನೋಡ್ತಾ ಹೋಗ್ಬೋದು. ಇನ್ನು ಬನ್ನಿ, ಮೇನ್ ಆಗಿ ಶಿವಪ್ಪನ ದರ್ಶನ ತಗೋಬಹುದು. ಸೊ ಒಳಗಡೆ ಹೋಗ್ಬೋದು. ಇಲ್ಲಿಗೆ ಇಲ್ಲಿ ಇಷ್ಟರಿಂದನೂ ನೋಡ್ಬೋದು, ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಶಿವಪ್ಪನ ದೇವಸ್ಥಾನ. ಅಲ್ಲಿ ನೀವು ನೋಡಿದ್ರೆ ಶಿವಪ್ಪ ಇಷ್ಟು ದೊಡ್ಡ ಗಾತ್ರದಲ್ಲಿ, ಇಲ್ಲಿ ನೋಡ್ತಾ ಇದ್ರೆ ಇಷ್ಟು ಸಣ್ಣ ಗಾತ್ರದ್ದು. ಅಂದ್ರೆ ನೀವು ಒಳಗಡೆ ನೋಡ್ತಾ ಇರ್ಬೋದು, ಅದೇ ಹಳೆ ಇಟ್ಟಿಗೆಗಲ್ಲು ಅದ್ರಲ್ಲೇ ಮಾಡಿರುವಂತ ದೇವಸ್ಥಾನ. ಇಲ್ಲಿವರೆಗೂ ಇದನ್ನ ರಿನೋವೇಷನ್ ಮಾಡ್ಲಿಲ್ಲ. ಯಾಕಂದ್ರೆ ಇದೇ ಹಳೆತನ, ಏನ್ ಪೌರಾಣಿಕ ಅಂತ ಹೇಳ್ತೀವಲ್ಲ, ಇದನ್ನೆಲ್ಲ ಉಳಿಸ್ತಾ ಬೆಳೆಸ್ತಾ ಹೋಗ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ದರ್ಶನ ತಗೊಳ್ಳಿ. ಹೋದ್ರೆ ಇದು ಮೋಸ್ಟ್ಲಿ ನಾವು ಇನ್ನೂ ಜಾಸ್ತಿ ಬೆಳಕಲ್ಲ, ನಮ್ಗೆ ಇಷ್ಟೇ ಬೆಳಕು ಕೊಡುತ್ತೆ ನಾವು ಒಳಗಡೆ ಇರೋದಕ್ಕೋಸ್ಕರ. ಇಲ್ಲಿ ನೋಡ್ತಿರೋಂಥ ಡಿಸೈನ್ಸ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸೊ ಆಮೇಲೆ ಇಲ್ಲಿ ಎಂಟ್ರೆನ್ಸ್ ನಮಗೆ ಗಣಪತಿ ಸ್ವಾಮಿ ಕಾಣಿಸ್ತಾರೆ. ನಂತರ ಇಲ್ಲಿ ನೋಡಿ, ಅವಾಗಿನ ಕಾಲದಲ್ಲಿ ಕೆತ್ತನೆ ಈಗ ಇನ್ನೂ ಇಷ್ಟು ಉಳಿದಿದೆ ಅಂತ ಹೇಳಿದ್ರೆ ಅಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಒಳಗಡೆನೂ ಕೂಡ ನೀವು ನೋಡ್ತಾ ಹೋಗ್ಬೋದು, ಎಲ್ಲ ಹಾಗೆ ಡಿಸೈನ್ಸ್ನ ಮಾಡ್ತಾ ಹೋಗಿದ್ದಾರೆ. ಮೋಸ್ಟ್ಲಿ ಇದು ಶಾಸನ ಅನ್ಸತ್ತೆ, ಬಟ್ ಆಲ್ರೆಡಿ ಎಲ್ಲ ಅಳಿಸ್ ಹೋಗಿದೆ, ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಶಿವಪ್ಪಂಗೆ ಹೂವು ಇಡ್ತಿರೋಂಥದ್ದು ನೋಡ್ತಾ ಹೋಗ್ಬೋದು. ಇದೆಲ್ಲ ಶಾಸನನೇ, ಇಲ್ಲೆಲ್ಲ ಬರ್ದಿರೋಂಥದ್ದೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಬಟ್ ನಮ್ಗಂತೂ ಅರ್ಥ ಆಗಲ್ಲ, ಯಾಕಂದ್ರೆ ಸಂಸ್ಕೃತದಲ್ಲಿ ಇರ್ತದೆ. ಅದಕ್ಕೆ ನೋಡ್ಬಿಡುವ. ಇನ್ನು ನೋಡ್ತಾ ಹೋಗ್ತಾ ಇದ್ರಲ್ಲ ಎಷ್ಟು ಹಳೆ ಕಾಲದ ಕಲ್ಲುಗಳು, ಇವೆಲ್ಲ ಒಂದು ನೋಡೋಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ಇಷ್ಟು ನಾನು ತೋರಿಸ್ಬೇಕಾಗಿರೋಂಥ ಶಿವಪ್ಪನ ದೇವಸ್ಥಾನ. ನೆಕ್ಸ್ಟ್ ನೀವೇನಾದರೂ ಬೆಳಗಾವಿಗೆ ಬರ್ತಾ ಇದ್ರ ಅಂದರೆ ಒಂದಿನ ಇಲ್ಲ ಅಂತಲೇ ಇಟ್ಟು ಬನ್ನಿ, ಅಷ್ಟು ಚಂದ ನೋಡ್ತಾ ಹೋಗ್ಬೋದು ನೀವು. ಇನ್ನು ಇಲ್ಲಿ ನೀವು ಇಸ್ವಿ ನೋಡ್ತಾ ಹೋಗ್ಬೋದು. ಬಟ್ ಈ ಇಸ್ವಿ ಬಂದು ಮುಂಚೆ ಈ ಮೆಟ್ಲನ್ನ ಕಟ್ಸಿರುವಂಥ ಇಸ್ವಿ, ಮತ್ತು ಬಂದವರು ಮೋಸ್ಟ್ಲಿ ಕನ್ಫ್ಯೂಷನ್ ಆಗ್ಬೋದು. ಇದು ಹಳೆ ದೇವಸ್ಥಾನ, ಬಟ್ ಈ ಮೆಟ್ಲು ಈ ವರ್ಷದಲ್ಲಿ 2012 ಕಟ್ಸಿರೋ ಅದಕ್ಕೆ ಆ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಅಂತ.
ಇನ್ನು ನಾವು ಬೇರೆ ದೇವಸ್ಥಾನದಲ್ಲೂ ನೋಡ್ತೀವಿ ಉದ್ದ ಧ್ವಜಸ್ತಂಭ ಅಂತ, ಇಲ್ಲಿ ಇದೇ ಧ್ವಜಸ್ತಂಭ ಅಂತ ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿರುವಂತಹ ಶಾಸನಗಳನ್ನು ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಶಿವಪ್ಪನ ಕಲ್ಲ ಆಕೃತಿಯಲ್ಲೇ ಇದೆ ಅಂತಲೇ ಹೇಳ್ಬೋದು. ಹೇಗೆ ಶಿವಪ್ಪನ ಕಲ್ಲು ಇರುತ್ತಲ್ಲ ಅದೇ ಆಕೃತಿಯಲ್ಲಿ ಇರುವಂಥದ್ದು. ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ಶನೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೇನಾದರೂ ಮಳೆ ಎಲ್ಲ ಬಂದಿಲ್ಲ ಅಂದರೆ ಹಾವೇರಿ ಸೈಡ್ ಅವರೆಲ್ಲ ಬಂದು ಇಲ್ಲಿ ದೇವ್ರ ಹತ್ರ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ಆವಾಗ ಮಳೆ ಬರುತ್ತೆ ಅಂತಲೇ ಇಲ್ಲಿ ಆಡು ಮಾತು ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು ಫುಲ್ ಮಾಡ್ತಾರಂತೆ, ಆವಾಗ ಅಲ್ಲಿ ಮಳೆ ಬರುತ್ತೆ ಅಂತಲೂ ಕೂಡ ಹೇಳ್ತಾರಂತೆ. ಅಂದರೆ ಅದನ್ನು ನಿಜ ಕೂಡ ಆಗಿದೆ ಅಂತೆ. ಎಷ್ಟೋ ಜನ ಇವಾಗಲೂ ಬಂದು ಅಲ್ಲಿ ಬಂದು ಪೂಜೆ ಮಾಡಿ ಹೋಗ್ತಾರಂತೆ. ಹಾಗೆ ಇಲ್ಲಿಗೆ ಕೊನೆ ಅಂತಲೇ ಹೇಳ್ಬೋದು. ರಥ ಏನು ಬರುತ್ತೆ ಅಲ್ಲ ಪಲ್ಲಕ್ಕಿ, ಇಲ್ಲಿಗೆ ಕೊನೆ. ಇಲ್ಲಿಂದ ನೆಕ್ಸ್ಟ್ ಬಂದರೆ ಪಲ್ಲಕ್ಕಿ ಭಾರ ಆಗತ್ತಂತೆ. ನಾನು ಹೇಳಿದಾಗ ಅಯ್ಯೋ ಇದು ಆಶ್ಚರ್ಯಕರವಾದಂತಹ ವಿಷಯ ಅಂತಲೇ ಅನ್ನಿಸ್ತು. ಇನ್ನು ಇಲ್ಲಿರುವಂತಹದ್ದು ಹನುಮಂತನ ದೇವಸ್ಥಾನನೇ ಈ ಪಲ್ಲಕ್ಕಿಗೆ ಲಾಸ್ಟ್ ಅಂತಲೇ ಹೇಳ್ಬೋದು. ಆಲ್ರೆಡಿ ಹೇಳ್ದಂಗೆ ಶ್ರೀ ಮಾರುತಿಯ ದೇವಸ್ಥಾನ ಬರುತ್ತೆ, ಬಹಳ ಹತ್ತಿರ ಅಂತಲೇ ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡ್ತಾ ಇದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಇಲ್ಲಿ ನೀವು ಬಾಗಿಲು ಮುಚ್ಚಿರೋ ಟೈಮಲ್ಲಿ ಬಂದರೂ ಕೂಡ ನಿಮಗೆ ಕಾಣಿಸುವಂಥ ಸವಲತ್ತು ಎಲ್ಲ ಇದೆ. ಅರ್ಶನ ಮಾಡಿರ್ತಾರೆ. ಬೇರೆ ಕಡೆ ಹನುಮಂತ ಸ್ವಾಮಿ ನೋಡಿರ್ಬೋದು, ಅಡ್ಡ ಮುಖದಲ್ಲಿ ಯಾವ ಥರ ನೀವು ನೋಡ್ತಾ ಇರ್ತೀರ ಆಕೃತಿನ. ಇಲ್ಲಿ ನೋಡ್ತಾ ಹೋದ್ರೆ ಸೀದಾ ಮುಖ, ನಿಮಗೆ ನೇರವಾಗಿ ನೋಡ್ತಿಲ್ಲ ಹಾಗೆ ನಿಮ್ಗೆ ನೋಡೋಕೆ ಸಿಗೋವಂಥದ್ದು. ಹಾಗೆ ಹಿಂದಗಡೆ ನಂಗೆ ಅದೇ ವಿಶೇಷ ಅನಿಸ್ತು, ಏನಕ್ಕೆ ಹಾಕಿದಾರೋ ಗೊತ್ತಿಲ್ಲ, ಅಲ್ಲಿ ಹಿಂದಗಡೆ ಪೇಂಟ್ ಕೂಡ ಹಾಕಿದ್ದಾರೆ. ದೇವರ ಏನು ನೆರಳು ಬೀಳತ್ತಲ್ಲ ಆ ಥರನೇ ಪೇಂಟ್ ಕೂಡ ಹಾಕಿಟ್ಟಿದ್ದಾರೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ನೀವು ಅದನ್ನು ಕೂಡ ನೋಡ್ಬೋದು. ಹಾಗೆ ಯಾವುದೇ ಎಕ್ಸ್ಟ್ರಾ ಪೀಠ ಅಂತ ಎಂತ ಇಲ್ಲ. ದೇವಸ್ಥಾನ ಮೋಸ್ಟ್ಲಿ ಇದು ಕೂಡ ಹಳೆ ದೇವಸ್ಥಾನ ಅನ್ಸುತ್ತೆ. ಹೇಗಿದೆ ದೇವಸ್ಥಾನ ಹಾಗೆ ಇಟ್ಟಿದ್ದಾರೆ. ಅದೇ ಹಳೆ ಉಡ್ಡಾಗಿರ್ಬೋದು, ಅಲ್ಲಿ ಮೇಲ್ಗಡೆ ಇರುವಂತಹ ಉಡ್ಡು ಮರದೇನಿದೆ ಅದೆಲ್ಲ ಹಾಗೆ ಹಳೇದನ್ನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇದ್ರಲ್ಲ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಇಲ್ಲೂ ಕೂಡ ಯಾವುದೇ ತರಹ ಗೋಪುರ ಏನು ಕಟ್ಸಂಗಿಲ್ಲ ಅಂತ. ಅಂದರೆ ಗೋಪುರ ಕಟ್ಟೋಕ್ಕೂ ಆಗಲ್ಲ ಅಂತ ಆ ಥರ. ಅದಕ್ಕೆ ಇದನ್ನು ಹೀಗೆ ಫ್ರೀ ಏರೆಲ್ಲ ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಯಾವುದೇ ಥರ ಮೇಲ್ಛಾವಣಿ ಏನೂ ಇಲ್ಲದೆ ಇರೋವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೆ. ಹಾವೇರಿ ಕಡೆನಂತರೂ ಮಳೆ ಬಂದಿಲ್ಲ ಅಂದರೆ ದೇವ್ರ ಹತ್ರ ಬಂದು ಒಂದು ದಿನ ಪೂರ್ತಿ ಭಜನೆ ಮಾಡ್ತಾರಂತೆ. ಆಮೇಲೆ ಅಲ್ಲಿ ಮಳೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ಇಲ್ಲಿರೋಂತಹ ಸತ್ಯ ಘಟನೆ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇನ್ನು ಇದು ಚೌಡಮ್ಮನ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲೇ ಚೌಡಮ್ಮ ನೆಲೆಸಿರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ರಾಮ ಸೀತಾ ಕಲ್ಲು. ಆ ಸುತ್ತಮುತ್ತಲೆಲ್ಲ ನಾಗದವ್ರನ್ನ ನೀವು ನೋಡ್ತಾ ಹೋದರೆ ಇನ್ನು ಅಲ್ಲೇ ಪಕ್ಕದಲ್ಲಿರುವಂತಹ ರಾಮ ಸೀತನ ಕಲ್ಲು ನೀವು ನೋಡ್ತಾ ಹೋಗ್ಬೋದು. ಇನ್ನು ಎಷ್ಟು ಪ್ರಶಾಂತವಾಗಿದೆ ಜಾಗ ಅಂದರೆ, ಈ ಒಂದು ತಂಪಾದ ಗಾಳಿಲಿ ಈ ಒಂದು ವೈಬೇ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸುತ್ತಮುತ್ತಲು ಹಸಿರು, ಇದೇ ಹಸಿರು ನಮ್ಮ ಏನು ವಿಲೇಜ್ ಅಂತ ಹೇಳ್ತೀವಿ, ಹಳ್ಳಿ ಅಂತ ಹೇಳ್ತೀವಲ್ಲ, ಇದೇ ಒಂದು ಕಲ್ಚರ್ ಅಂತಲೇ ಹೇಳ್ಬೋದು. ನಮಗಿಲ್ಲಿರುವಂತಹ ತಂಪಾದ ಗಾಳಿ ಈ ಮುಸ್ಸಂಜೆ ವೇಳೆಯಲ್ಲಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿರುವಂತಹ ದೇವಸ್ಥಾನ ಜಸ್ಟ್ ಕಲ್ಲನ್ನ ಎಸ್ದು ಆಕೃತಿ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನು ಅಲ್ಲಿ ನೋಡ್ತಾ ಇದ್ದಾರಲ್ಲ ಮೇಲ್ಗಡೆ ಹೇಗಿದೆ, ಎಲ್ಲ ಫುಲ್ ಸುತ್ತಲೂ ಹಸಿರು, ಮಧ್ಯೆ ನಾವು ನೋಡಿರೋಂಥದ್ದು ದೇವಸ್ಥಾನ. ಅದು ಕಾಣಿಸಲ್ಲ, ಫ್ಲಾಶ್ ಗೆ
ಅವಾಗ್ಲಿಂದನೇ ಅದು ಪೂಜೆ ಅಂದರೆ ಊರಲ್ಲಿ ಎಲ್ಲ ಸ್ವಲ್ಪ ತೊಂದರೆ ತಾಪತ್ರೆ ಎಲ್ಲ ನಡೀತಾ ಇರ್ತದೆ. ಅವಾಗ್ಲಿಂದನೇ ಸ್ವಲ್ಪ ಸ್ವಾಮಿಯವ್ರ ಮನೆ ಇತ್ತಲ್ಲ, ಎಲ್ಲರಿಗೂ ಸ್ವಲ್ಪ ಪೂಜೆ ಗೀಜೆ ಹಾಳು ದೇವ್ರು ಬಿಡಬಾರ್ದು. ಅವಾಗಿಂದ ಚೋಳರ ಕಾಲದಿಂದ ಎಲ್ಲ ಕಟ್ಸಿರೋಂಥದ್ದು ದೇವಸ್ಥಾನ. ಭಾಳ ಚೆನ್ನಾಗಿದೆ ದೇವಸ್ಥಾನ, ಭಾಳ ಶಕ್ತಿವಾದ ದೇವರದು ವೀರಭದ್ರ ಸ್ವಾಮಿ. ಅಂದರೆ ನೀವು ದಿನ ಬರ್ತೀರಾ? ದಿನನಿತ್ಯ ನೀವು ಬಂದು ಪೂಜೆ ಮಾಡ್ತೀರಾ? ನಿತ್ಯ ಬಂದು ಪೂಜೆ ಮಾಡೋದು. ಅಂದರೆ ಏನು ಅಂತ ನಂಬಿಕೆ ಇದೆ? ಏನಾದರೂ ನಿಮಗೆ ಇಟ್ಕೊಂಡಿರೋಂತಹ ಆಸೆ ಏನಾದರೂ ಪೂರೈಕೆ ಆಗಿದೆ? ಅದು ಸುಮಾರು ಜನಕ್ಕೂ ಆಗಿದೆ. ಬಟ್ ನಮ್ಮ ಮನೆಯಲ್ಲಿನ ಸ್ವಲ್ಪ ಸಿಕ್ಕಾಪಟ್ಟೆ ತೊಂದರೆ ತಾಪತ್ರೆ ಮತ್ತಂದರೆ ಅದರಿಂದ ಸಮಸ್ಯೆಗಳು ತುಂಬ ಇತ್ತು ಅಂತ ಅದೆಲ್ಲ ಇಲ್ಲಿಗೆಲ್ಲ ಪೂಜೆ ನಡ್ಕೊಂಡ್ರಿಂದ ಎಲ್ಲ ಚೆನ್ನಾಗಿದೆ. ಇವಾಗೆಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಮತ್ತೇನಾದರೂ ನಮ್ಮ ಜನರಿಗೆ ಹೇಳೋದಿದ್ರೆ ದೇವಸ್ಥಾನದ ಬಗ್ಗೆ ಏನಾದರೂ ನಂಬಿಕೆ ರೂಢಿ ಏನಾದರೂ ಹೇಳೋದಿದ್ರೆ ಹೇಳ್ಬೋದು ಅದು ಜನರಿಗೆ ಹೇಳ್ಬೇಕಂತಂದರೆ ಅವ್ರವ್ರ ಭಕ್ತಿ, ಅವ್ರವ್ರ ಇದು ನಂಬಿಕೆ ಏನದು ನಂಬಿಕೆ ಇಟ್ಟು ಕರೆದ್ರೆ ಬರುವನ್ಸೋನು ಅಂತ ಹೇಳ್ತಾರಲ್ಲ, ನಿಜ. ಹಾಗೆ ನಂಬಿಕೆ ಇಟ್ಕೊಂಡು ದೇವ್ರ ಹತ್ರ ಬಂದರೆ ಎಂಥ ಕಷ್ಟ ಕೂಡ ನಿವಾರಣೆ ಆಗ್ತದೆ. ಎಂಥ ಕಷ್ಟ ಆದರೂ ನಿವಾರಣೆ. ನೀವು ದಿನ ಬೆಳಗ್ಗೆ ಹೊತ್ತು ಬರ್ತೀರಾ ಅಥವಾ ಸಂಜೆ ಹೊತ್ತು ಮಾಡ್ತೀರಾ? ಇಲ್ಲ, ನಾನು ಮನೆ ದೇವ್ರ ವಾರ ಅಲ್ಲ, ಮಂಗಳವಾರ ದಿನ ಅಷ್ಟು ಬರ್ತೇನೆ. ನಮ್ಮ ಭಾವ ಅಥವಾ ನಮ್ಮ ಮನೆಯವ್ರು ಬರ್ತಾರೆ ಈ ದೇವಸ್ಥಾನ ಪೂಜೆನ ಇವ್ರ ಮನೆಯವರು ಅಂತವ್ರೆ ಬಂದು ಪೂಜೆ ಮಾಡೋದಂತ. ಇವ್ರ ಮನೆಯವ್ರು ಯಾರು ಇರ್ತಾರಲ್ಲ ಅವರೇ ಬಂದು ಪೂಜೆ ಮಾಡ್ತಾರಂತೆ. ನೀವು ಪ್ರತಿ ಮಂಗಳವಾರ ಬಂದು ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗ್ತೀರಾ? ಓಕೆ, ಥ್ಯಾಂಕ್ ಯು. ಓಕೆ, ನಿಮ್ಮ ಹೆಸರು? ಪಾರ್ವತಿ. ಥ್ಯಾಂಕ್ ಯು. ಇನ್ನು ಇದು ಕೂಡ ಪೌರಾಣಿಕವಾದಂತಹ ದೇವಸ್ಥಾನ. ನಾನು ಅವಾಗಲೇ ಅಲ್ಲೇನು ತೋರಿಸಿದ್ದೆ ಅಲ್ಲ, ಇಲ್ಲೂ ಕೂಡ ಹಾಗೆ ನಾವು ತಲೆ ಬಗ್ಗಿಸ್ಕೊಂಡು ಬರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಇನ್ನು ಒಳಗಡೆ ನೋಡ್ತಾ ಹೋದರೆ ಇಲ್ಲೂ ಕೂಡ ಶಿವಪ್ಪನ ದೇವಸ್ಥಾನ ಅಂತಲೇ ಹೇಳ್ಬೋದು. ನೀವು ಅಲ್ಲೂ ಶಿವಪ್ಪ ನೋಡಿ, ಎಲ್ಲೆಲ್ಲೂ ಶಿವಪ್ಪ ಅಂದಂಗೆ ಇಲ್ಲೂ ಕೂಡ ನೀವು ಗೋಕರ್ಣದಲ್ಲಿ ಹೇಗೆ ಶಿವಪ್ಪನ ನೋಡ್ತಾ ಹೋಗ್ತೀರ, ಪ್ರತಿಯೊಂದು ದೇವಸ್ಥಾನದಲ್ಲೂ ಇಲ್ಲೂ ಕೂಡ ಹಾಗೆ ನೋಡ್ತಾ ಹೋಗ್ತೀರ. ಇನ್ನು ಇಲ್ಲಿ ನೋಡಿ ಕಲ್ಲು ಹೇಗಿದೆ, ಇಲ್ಲಿರುವಂತಹ ಕಲ್ಲನ್ನು ಹೇಗೆ ಕೆತ್ತನೆ ಮಾಡಿದ್ದಾರೆ ಅಂತ. ಹೊರಗಡೆ ಬರ್ತಿದ್ದಂಗೆ ತಂಪು ವಾತಾವರಣ. ಆವಾಗಲೇ ಎಷ್ಟು ಸೆಕೆ ಆಗ್ತಾ ಇತ್ತಲ್ಲ, ಈಗ ಅಷ್ಟೇ ತಂಪಾಗ್ತದೆ. ಅಷ್ಟು ನಿರಾಳವಾದ ಫೀಲ್ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಮುಂಚೆ ಒಳಗಡೆ ಎಲ್ಲ ಬಾವಲಿ ಇತ್ತಂತೆ, ಸಿಕ್ಕಾಪಟ್ಟೆ ಬಾವಲಿ ಇತ್ತಂತೆ, ಆದ್ರೆ ಇವಾಗ ಇಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೇ ಚೌಕ ಮಾಡಿ ಪೂಜೆ ಸಾಮಗ್ರಿಗಳನ್ನೆಲ್ಲ ನಾವ್ ಇವಾಗ ನೋಡ್ತಾ ಇರ್ಬೋದು. ದೇವಸ್ಥಾನದಲ್ಲಿ ಶೆಲ್ಫ್ ಎಲ್ಲ ಮಾಡಿರ್ತಾರೆ, ಬಟ್ ಇದು ಹಳೆತನ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿಂದ ದ್ವಾರ ಬಾಗ್ಲು ಮುಗಿಸಿ ಇಲ್ಲಿ ಶಿವಪ್ಪ, ಇಲ್ಲಿ ಯಾವುದೋ ಒಂದು ಆಕೃತಿ ಇದೆ, ಬಟ್ ಯಾರಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೀವು ನೋಡ್ತಿರೋಂಥದ್ದು ಆನೆ ಆಕೃತಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಶಿವಪ್ಪ ಲಿಂಗನ ನೀವು ನೋಡ್ತಾ ಇರ್ಬೋದು. ಇದು ಕೂಡ ನೋಡಿ ಒಳಗಡೆ ಎಲ್ಲ ಎಷ್ಟು ಹಳೆ ಕಾಲದ ದೇವಸ್ಥಾನ ಅಂದ್ರೆ ಇಲ್ಲಿ ಶೇಪ್ ಆಗಿರ್ಬೋದು, ಪ್ರತಿಯೊಂದು ಕಲ್ಲನ್ನೆಲ್ಲ ನೀವು ನೋಡ್ತಾ ಇರ್ಬೋದು. ಎಷ್ಟು ಹಳೆ ದೇವಸ್ಥಾನ ಅಂತಾನೆ. ಕೆಳಗಿರುವಂತಹ ಕಲ್ಲು, ಮೇಲ್ಗಡೆ ಕಟ್ಟಿರುವಂತಹ ಕಲ್ಲು, ಎಲ್ಲದನ್ನು ನೀವು ನೋಡ್ತಾ ಹೋದ್ರೆ ಗೊತ್ತಾಗತ್ತೆ ಎಷ್ಟು ಹಳೆ ದೇವಸ್ಥಾನ, ಎಷ್ಟು ಪೌರಾಣಿಕವಾದ ದೇವಸ್ಥಾನ ಅಂತ. ಇಲ್ಲಿ ಬರ್ಲೇಬೇಕಾಗಿರೋದು ಅಂತಾನೆ ಹೇಳ್ಬೋದು. ಎಂತಕ್ಕಂದ್ರೆ ಇಷ್ಟು ತಂಪು, ಇಷ್ಟು ಸಂತೋಷ ಕೊಡುವಂತಹ ಒಂದು ಪ್ಲೇಸ್ ಅಂತಾನೆ ಹೇಳ್ತಾ ಹೋಗ್ಬೋದು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಸಣ್ಣ ಬಸವನ ಲಿಂಗ ಅಂತಾನೆ ಇಲ್ಲಿ ನೋಡ್ತಾರೆ. ಅದು ಪೂರ್ತಿ ಆಕೃತಿ ಆಗಿಲ್ಲ, ಬಟ್ ಅಲ್ಲೇ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ದೇವರು. ಚೆನ್ನಾಗಿರುತ್ತೆ ನೋಡಿ ದೇವಸ್ಥಾನ ಎಲ್ಲ. ಇಲ್ಲಿ ನಾಗರ ಹಾವು ಕೂಡ ಐತಲ್ಲ, ನಾಗರ ಹಾವು ಕೂಡ ಕಾಣಿಸುತ್ತಂತೆ ಒಂದ್ಸಲ ನೋಡಿ. ಆ ಶಿವಪ್ಪ ಆಗಿರ್ಬೋದು, ನಾಗಪ್ಪ ಅಂದ್ರೂ ಕೂಡ ನಮ್ಮಲ್ಲಿ ಒಂಥರ ರೋಮಾಂಚನ ಅಂತಾನೆ ಹೇಳ್ಬೋದು. ಭಯ, ನಾ ಹೇಳಿದ್ನಲ್ಲ, ನಾಗಪ್ಪ ಅಂದ್ರೂ ಕೂಡ ಒಂಥರ ವಿಶೇಷ, ಹಾಗೆ ಹೆದರಿಕೆ ಅಂತಾನೆ ಹೇಳ್ಬೋದು. ಸೊ ನಂಗೂ ಸ್ವಲ್ಪ ಭಯ, ಆದ್ರೆ ಒಂಥರ ಖುಷಿ. ಹಳೆ ದೇವಸ್ಥಾನ ನೋಡ್ತಾ ಶಿವಪ್ಪ ಅಂದ್ರೆ ರಾಷ್ಟ್ರ ಪ್ರೀತಿ ಇರೋದಕ್ಕೋಸ್ಕರ. ಹಾಗೆ ಸರ್ಪಲ ಅಂದ್ರೆ ಇಲ್ಲಿ ಇರುವಂತಹ ಏನು ಆಭರಣಗಳನ್ನ ಕಾಯ್ತಿರುವಂತಹ ಸರ್ಪಗಳು ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿರುವಂತಹ ಹಿರಿಯರು ಹೇಳಿರೋದಂತೆ ಇದು ತುಂಬಾ ಸಣ್ಣ ಇತ್ತಂತೆ, ಈಗ ತುಂಬಾ ದೊಡ್ಡ ಆಗಿದೆ ಅಂತಾನೆ ಹೇಳ್ಬೋದು. ಅಷ್ಟು ದೊಡ್ಡ ಆಗಿದೆ ಅಂದ್ರೆ ನೋಡಿ ಹೇಗಿರುತ್ತೆ ಅಂತ ಹೇಳ್ಕೊಂಡು, ಇದಕ್ಕೆ ನಾವು ಹೇಳೋದು ಏನು ಪೌರಾಣಿಕ ಹಳೇದು ಅಂತ ಹೇಳ್ಕೊಂಡು ಇದೇ ನಾವು ರೂಢಿಸ್ಕೊ ಬಂದಿರೋದು. ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲ ದೇವಸ್ಥಾನದಲ್ಲಿ ನೀವು ಹೇಗೆ ನೋಡ್ತಿರಲ್ಲ ಹಳೆ ದೇವಸ್ಥಾನ, ಇಲ್ಲಿರುವಂತಹ ರೌಂಡ್ ಕಲ್ ಮೇಲ್ಗಡೆನೆ ಈ ತರ ಶಿಲೆ ಎಲ್ಲ ಮಾಡಿರ್ತಾರೆ. ಇದು ಕೂಡ ನಮ್ ಕೈಗೆ ಎಟ್ಕುವಂತದ್ದೇ ಇರ್ಬೋದು, ಅಷ್ಟು ಹತ್ರದಲ್ಲಿ ನಮ್ಗೆ ಎಟ್ಕತ್ತೆ. ಇನ್ನು ಬನ್ನಿ, ಇಲ್ಲಿ ಪೂರ್ತಿ ನೀವು 4 ಕಡೆ ಏನ್ ನೋಡ್ತಾ ಇದ್ದೀರಲ್ಲ, 4 ಕಡೆ ಇದೇ ತರ ಆಕೃತಿ ಇದೆ ಅಂತಾನೆ ಹೇಳ್ಬೋದು. ಎಲ್ಲ ಕಡೆನೂ ಡಿಸೈನ್ಸ್ ಎಲ್ಲ ಮಾಡಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು.
ಇಷ್ಟು ಹಳೆ ದೇವಸ್ಥಾನ ಅದೇ ಅವ್ರು ಅಂದ್ರಲ್ಲ ಚೋಳರ ಕಾಲದ್ದು ಅಂದರೆ 1800 ವರ್ಷಗಳ ಹಿಸ್ಟ್ರಿ ಇರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಇನ್ನು ಬಾಲಕ್ಕೆ ಹಾಗೆ ಇವರು ವಿಷ್ಣು ಸ್ವಾಮಿ, ಇವ್ರು ನಮ್ಮ ವಿಷ್ಣು ಸ್ವಾಮಿ ಹಾಗೆ ನಾಗಪ್ಪ. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಂದಿಕೇಶ್ವರ ಸ್ವಾಮಿ, ನಂದಿ. ಇಲ್ಲೂ ನವಗ್ರಹ ಐತಿ. ಹೋಗ್ಬಾರ್ದಾ? ಇಲ್ಲೂ ನವಗ್ರಹ ಐತಿ. ಅಲ್ಲಿ ಒಳಗಡೆ ಹೋಗಕ್ಕಾಗಿಲ್ಲ, ಜಸ್ಟ್ ಅಲ್ಲಿಂದ ನಿಮ್ಗೆ ಹತ್ರ ಸಿಗತ್ತೆ, ಬರೋ ತೊಂದರೆ ಇಲ್ಲ. ಇನ್ನು ಇಲ್ಲ ನೋಡಿ ಅಲ್ಲೆಲ್ಲ ನೀವು ನೋಡಿ, ಇನ್ನು ಅಲ್ಲೆಲ್ಲ ನೀವು ಬ್ರಹ್ಮ ದೇವರನ್ನ ನಾವು ಅತಿ ಕಮ್ಮಿ ದೇವಸ್ಥಾನದಲ್ಲಿ ನೋಡಿರೋಂಥದ್ದು ಬ್ರಹ್ಮ ರೂಪ ಆಗಿರ್ಬೋದು, ಬ್ರಹ್ಮನ ಫೋಟೋ ಆಗಿರ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ರೆ ಬ್ರಹ್ಮ ದೇವರು, ಹಾಗೆ ಇಲ್ಲಿ ನಾಗದೇವ್ರನ್ನ ನೋಡ್ತಾ ಇದ್ರೆ, ಇಲ್ಲಿ ನಾನು ಆಲ್ರೆಡಿ ತೋರಿಸಿರುವಂತಹ ನವಶಕ್ತಿ ಪೀಠಗಳನ್ನ ನೀವು ನೋಡ್ತಾ ಇರ್ಬೋದು. ನವಶಕ್ತಿ ದೇವರನ್ನ ಅದು ಕೂಡ ನೋಡಿ ಹೇಗಿದೆ ಅಂತ. ಇಲ್ಲಿ ಈ ಒಂದು ಏನ್ ನೀವು ಶಿವಪ್ಪ ಇದ್ರೊಳಗೆ ನೋಡ್ತಿರಲ್ಲ, ಅದೇ ತರ ಒಂದು ಪೀಠದೊಳಗೆ ಇಲ್ಲಿ ಸಿಕ್ಸಿರುವಂಥದ್ದು ಗೊತ್ತಿಲ್ಲ ಹೆಂಗ್ ಮಾಡಿರ್ತಾರಂತ. ನಾನು ಅವಾಗಿಂದ ನೋಡಿರ್ಲಾಗಿತ್ತು, ಬಟ್ ಇವಾಗ ನೋಡ್ದೆ ಇಲ್ಲಿ ಸಿಕ್ಸಿದ್ದಾರೆ. ಎರಡೇನಿದೆ ಇಲ್ಲೂ ಕೂಡ ನೋಡಿ, ಇಲ್ಲೂ ಕೂಡ ನೀವು ಅದೇ ನೋಡ್ಬೋದು. ಹಾಗೆ ಇಲ್ಲೂ ಕೂಡ ಎಲ್ಲದಕ್ಕೂ ಈ ತರ ಒಂದು ಸ್ಟ್ಯಾಂಡ್ ಮಾಡಿ ಅಲ್ಲಿ ಫಿಕ್ಸಿಂಗ್ ಅಂತ ತರ ಮಾಡಿದ್ದಾರೆ. ಯಾವ ತರ ಇರ್ಬೋದು ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ ಈಶ್ವರಲಿಂಗ ಟೈಪ್ ಅಲ್ಲೇ ಇದೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ನಂದಿ, ಹಾಗೆ ಹಕ್ಕಿಗಳ ಚಿತ್ರ ಆಗಿರ್ಬೋದು, ಪ್ರತಿಯೊಂದು ನೀವು ಇಲ್ಲಿ ಕೆಳಗಡೆ ಎಲ್ಲ ನೋಡ್ತಾ ಹೋಗ್ಬೋದು. ಸೊ ಇಲ್ಲೆಲ್ಲ ಕೈಯೆಲ್ಲ ಕೆತ್ತನೆ ಮಾಡಿರೋದಂತ ಎಷ್ಟು ಕ್ಲೀನ್ ಆಗಿ ಗೊತ್ತಾಗತ್ತೆ ನೋಡಿ. ಕೆತ್ತಿರುವಂತಹ ಪೂರ್ತಿ ಫಿನಿಶಿಂಗ್ ಆಗಿರ್ಬೋದು, ಪ್ರತಿಯೊಂದು ಆ ಕೆತ್ತನೆ ರೂಪದಲ್ಲಿರುವಂತದ್ದೇ ಅಂತಾನೆ ಹೇಳ್ಬೋದು. ಇನ್ನು ಎಷ್ಟು ನೀವು ನೋಡ್ತಾ ಇದ್ದೀರಾ, ಇನ್ನು ನೀವು ಒಳಗಡೆ ನೋಡ್ಬೋದು. ಲೈಟ್ ಆಫ್ ಮಾಡಿದಾಗ ತೋರಿಸ್ತೇನೆ ಹೇಗಿರತ್ತೆ ಅಂತ. ಫುಲ್ ಕಗ್ಗತ್ಲು, ಈ ಸಂಜೆಲೂ ಕಗ್ಗತ್ಲು. ಇನ್ನು ಬೆಳಗ್ಗೆ ಯಾವ ಥರ ಇರ್ತದೆಯೋ ಗೊತ್ತಿಲ್ಲ, ಇಷ್ಟಾದ್ರೂ ಬೆಳಕಿರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಒಳಗಡೆ ಹೋಗ್ತಾ ಫುಲ್ ಕಗ್ಗತ್ಲೆ ನಮಗೆ ಕಾಣಿಸುತ್ತೆ. ಇನ್ನು ಮೇಲ್ಗಡೆ ಇಲ್ಲಿ ಎಷ್ಟೋ ಜನ ಮೇಲ್ಗಡೆ ಹತ್ತಿ ಕ್ಲೀನಿಂಗ್ ಮಾಡಿದ್ರು ಕೂಡ ಏನೂ ಆಗಿಲ್ಲ ಅಂತ. ಇಲ್ಲಿವರೆಗೂ ದೇವಸ್ಥಾನಕ್ಕೆ ನೋಡ್ತಾ ಹೋದ್ರೆ ಯಾವುದೇ ಥರ ನಿಮ್ಗೆ ಆಧಾರ ಕಾಣೋದಿಲ್ಲ, ಯಾವಾಗ ಹೇಗಿದೆ ಅಂತಾನೆ ಗೊತ್ತಾಗಲ್ಲ. ಇನ್ನು ಎಲ್ಲ ಒಂದೇ ಲೆವೆಲಲ್ಲಿ ಇತ್ತಂತೆ, ಬಟ್ ಬಿದ್ದು ಈಗ ಆ ಥರ ಆಗಿದೆ ಅಂತ. ಬಿದ್ದರೂ ಕೂಡ ಯಾವುದೇ ಒಂದು ಕಲ್ಲು ಕೂಡ ಕೆಳಗಡೆ ಬಿದ್ದಿಲ್ಲ ಅಂತಾನೆ ಹೇಳ್ಬೋದು. ಇನ್ನೂ ಕೂಡ ಕ್ಲೀನ್ ಮಾಡೋಕ್ಕೆ ಮೇಲೆಲ್ಲ ಹಚ್ಚುತ್ತಾರಂತೆ, ಬಟ್ ಇಲ್ಲಿವರೆಗೂ ದೇವಸ್ಥಾನಕ್ಕೆ ಎಂಥದ್ದು ಆಗಿಲ್ಲ ಅಂತಲೇ ಹೇಳ್ಬೋದು. ಇದನ್ನೇ ಅವಾಗಿನ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇಷ್ಟು ಗಟ್ಟಿಯಾಗಿ ನಮಗೆಲ್ಲರಿಗೂ ಇನ್ನೂ ನೋಡೋಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು. ಅದನ್ನೇ ಇಲ್ಲೆಲ್ಲ ಉಳಿಸ್ಕೊಂಡು ಹೋಗಿದ್ದಾರೆ ಇಲ್ಲಿವರೆಗೂ. ಮತ್ತು ಯಾವುದೇ ಥರ ಚೇಂಜಸ್ ಆಗಿರ್ಬೋದು, ಇದು ಬೇರೆ ಥರ ಯಾವುದೇ ಮತ್ತೆ ಏನು ಮರುಸೃಷ್ಟಿ ಮಾಡೋದಾಗಿರ್ಬೋದು ಯಾವುದು ಕೂಡ ಮಾಡಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಇವ್ರು ಹೇಳಿದ್ರು ನಮ್ಮ ಜೊತೆ ಒಂದು ಸಂಘ ಕಾರ್ತಿಕ ಸಂಪಸೃಷ್ಟಿ ದೀಪಾವಳಿ ಹೇಳ್ತೀನಿ. ಇಷ್ಟು ತನಕ ನನಗೆ ತುಂಬ ಪ್ರೋತ್ಸಾಹ ಮಾಡಿರೋಂಥವ್ರು ಒಂದು ನಾಗಲಿಂಗ ಅಂತ. ಸೊ ಒಂದ್ಸಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಮಾಡಿಕೊಂಡು ಲೈಕ್ ಬನ್ನಿ ನಮ್ಮೂರಲ್ಲೂ ವಿಡಿಯೋ ಮಾಡಿ ಅಂತ ಹೇಳಿ ತುಂಬ ಹೇಳಿದ್ರು. ಅದಕ್ಕೆ ನಾ ಇಲ್ಲಿ ಬಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲ ಸಹಕಾರ ಇವ್ರದ್ದು ಅಂತಲೇ ಹೇಳ್ಬೋದು. ಇನ್ನೂ ತುಂಬ ಚಂದ, ಇವರು ಕೂಡ ತುಂಬ ಸಹಕರಿಸಿದ್ದಾರೆ. ಸೊ ನಿಮ್ಮ ಹೆಸರು ಅಜಯ್ ಅಂತ, ಹಾಗೆ ನಿಮ್ಮ ಹೆಸರು ಹಿತೇಶ್ ಅಂತ. ಈಗ ನಮ್ಮ ಜೊತೆಗೆ ತುಂಬ ಸಹಕರಿಸಿದವರು ಅಜಯ್, ನಾಗಲಿಂಗ ಹಾಗೆ ಹಿತೇಶ್ ಅಂತ. ಸೊ ಇವಾಗ ನೀವು ನೋಡ್ತಾ ಇದ್ರ ಹಾಗೆ ಇನ್ನೂ ಇಬ್ರು ಇದ್ರು. ಅವ್ರ ಹೆಸರು ವರುಣ್ ನಾಯ್ಕ ಅಂತ. ಅವ್ರದ್ದು ನಾಟಕ ಇದೆ ಅಂತ ಇವತ್ತು. ಇವರೆಲ್ಲ ವರ್ಕಲ್ಲಿ ಇದ್ದಾರೆ, ಹಾಗಾಗಿ ಇವ್ರು ಯಾರು ನಾಟಕದಲ್ಲಿ ಇಲ್ಲ. ಅವ್ರದ್ದು ನಾಟಕ ಇದೆ ಅಂತ, ಅದಕ್ಕೆ ಅವ್ರು ಪ್ರಿಪೇರ್ ಆಗೋಕ್ಕೆ ಹೋಗಿದ್ದಾರೆ. ಹಾಗೆ ಇಷ್ಟೊತ್ತು ಗಂಟೆ ನಮಗಿನ್ನೂ ಸಹಕರಿಸಿದ್ರು ತುಂಬ. ಯಾಕಂದರೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಇವರಿಂದನೇ ನನಗೆ ತಿಳ್ಕೊಳ್ಳೋಕ್ಕಾಗಿದ್ದು. ಮತ್ತು ನನಗೂ ಇಲ್ಲಿ ಸುತ್ತಮುತ್ತ ಇಷ್ಟು ಚೆನ್ನಾಗಿರೋಂತಹ ದೇವಸ್ಥಾನ ಇದೆಯಾ ಅಂತ ನಂಗೆ ಗೊತ್ತಿರಲಿಲ್ಲಾಗಿತ್ತು. ಇವರಿಂದನೇ ನಂಗೆ ಬರಲಿಕ್ಕಾಯಿತು. ಹಾಗೆ ತಪ್ಪದೆ ನೀವು ಕೂಡ ಬನ್ನಿ, ನಮ್ಮ ಒಂದು ಉಳಿವನ್ನ ಹೀಗೆ ಮುಂದಿನ ಪೀಳಿಗೆ ಗಂಟೆ ತೋರಿಸೋಣ. ಹಾಗೆ ಯಾವುದೇ ಕಾರಣಕ್ಕೂ ಕಸ ಆಗಿರ್ಬೋದು, ಯಾವುದೇ ಥರ ಪ್ಲಾಸ್ಟಿಕ್ನ ಏನೂ ಹಾಕೋ